ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡು ಸಮೀಪ ಇರುವಂಥ ಹೊದ್ದೂರಿನ ಕೂಡಂಡ ರವಿ ಮಣ್ಣಪ್ಪ ಅವರ ತೋಟಗಾರಿಕಾ ಅನುಭವಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಅವರು ತೋಟಗಾರಿಕಾ ಬೆಳೆಗಳ ನರ್ಸರಿಯನ್ನು ಕೂಡ ಮಾಡ್ತಾರೆ, ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ರವಿ ಮಣ್ಣಪ್ಪ ಅವರೇ. ನಮಸ್ತೆ ಸರ್. ತಾವು ಯಾವ್ಯಾವ ತೋಟದ ಬೆಳೆಗಳನ್ನು ಬೆಳಿತೀರಾ? ತೋಟದ ಬೆಳೆಗಳು ಅಂದರೆ ಸರ್, ಕೊಡಗಿನಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಕಾಫಿ, ಕಾಳುಮೆಣಸು, ಜೊತೆಗೆ ಸ್ವಲ್ಪ ಸಪೋಟ, ಕರಿಬೇವು ಮಾಡ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕದ ಕರಿಬೇವು ಯಾವುದೋ ಒಂದು ಪತ್ರಿಕೆಯಿಂದ ಪ್ರೇರಣೆ ಪಡೆದು ಅದನ್ನು ಮಾಡ್ತಾ ಇದ್ದೀನಿ. ಸಣ್ಣ ಪ್ರಮಾಣದಲ್ಲಿದೆ, 60-70 ಗಿಡ ಇರ್ಬೋದು ಅಷ್ಟೇ. ಸ್ವತಃ ತಾವು ಪತ್ರಕರ್ತರಾಗಿದ್ದಂಥವ್ರು, ಮತ್ತೆ ಈಗಲೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಬೇರೆ ಬೇರೆ ಪತ್ರಿಕೆಗಳನ್ನ ನೋಡಿ ಅದರಿಂದಲೂ ಮಾಹಿತಿ ಪಡ್ಕೊಳ್ತೀರಾ? ನಿಜ ಸರ್, ಎಲ್ಲ ಮಾಧ್ಯಮಗಳಿಂದಲೂ ಮಾಹಿತಿ ಪಡಿತೇನೆ. ಯಾಕೆಂದರೆ ನನ್ನ ಕೃಷಿ ಅನುಭವ ಅಂದರೆ ಆದಷ್ಟು ಪಕ್ಕದವರಿಂದ ನೋಡಿ ತಿಳ್ಕೊಳ್ತೀನಿ. ಅಥವಾ ನಾನು ಯಾವುದೇ ಊರುಗಳಿಗೆ ಹೋದ್ರೂ ಅಲ್ಲಿ ನರ್ಸರಿಯವರು ಇವ್ರನ್ನೆಲ್ಲ ಮಾತಾಡಿಸ್ತೀನಿ. ಮತ್ತು ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗಳನ್ನು ಅವ್ರ ಸಹಿತ ಮಾತಾಡ್ತೀನಿ, ನೇರವಾಗಿ ಸಂಪರ್ಕ ಇಟ್ಟು. ಹೌದೌದು, ಎಲ್ಲರ ಹತ್ರ ಸಂಪರ್ಕ ಇಟ್ಕೊಂಡಿದ್ದೀನಿ. ಅಗತ್ಯ ಅಂದರೆ ಅಲ್ಲಿಗೆ ಹೋಗಿ ಬರ್ತೀನಿ, ನೇರವಾಗಿ ನೋಡೋದು. ಉದಾಹರಣೆಗೆ ಅಪ್ಪಂಗಳದಲ್ಲಿ ಕಾಳುಮೆಣಸುಗೆ ಸಂಬಂಧಪಟ್ಟ ಸಂಸ್ಥೆ ಇದೆ, ಅಲ್ಲಿಗೆ ಹೋಗ್ತೀನಿ. ಅಥವಾ ಗೋಣಿಕೊಪ್ಪದಲ್ಲಿ KVK ಹೌದೌದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಕೃಷಿಗೆ ಸಂಬಂಧಪಟ್ಟ ಯಾವುದೇ ಸಂಶಯಗಳಿದ್ರು ಅವ್ರ ಹತ್ರ ಮಾತಾಡ್ತೀನಿ. ಪ್ರಭಾಕರ್ ಅಂತಿದ್ದಾರೆ, ವೀರೇಂದ್ರ ಕುಮಾರ್ ಅಂತ ಇದೆ, ಅವ್ರ ಹತ್ರ ಮಾತಾಡ್ತೀನಿ. ಮತ್ತೆ ಚೆಟ್ಟಳ್ಳಿಯಲ್ಲಿ ICR ಅಲ್ಲಿಗೆ ಹೋಗಿ ಅವ್ರ ಹತ್ರನೂ ಮಾಹಿತಿ ಏನಾದರೂ ಬೇಕಿದ್ರೆ ಪಡ್ಕೊಂಡು ಬರ್ತೀನಿ. ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ. ಹೌದು. ಮತ್ತೆ ಅಲ್ಲಿ ಚಟ್ಟಳ್ಳಿಯಲ್ಲಿ ಕಾಫಿ ಸಂಶೋಧನಾ ಕೇಂದ್ರನೂ ಇದೆ. ಅವಶ್ಯಕ ಬಂದಾಗ ಅಲ್ಲಿಗೆ ಹೋಗಿ ಮಾಹಿತಿ ಪಡೆದು ಬರುವಂಥದ್ದು ಇದೆ. ನೇರವಾಗಿ ನೀವು ಮಾಹಿತಿ ಪಡ್ಕೊಂಡು. ಹೌದೌದು. ಈಗ ಸಂಬಂಧಪಟ್ಟ ನರ್ಸರಿಗೆ ಬೇಕಾದರೆ ನರ್ಸರಿಗೆ ಮಾಹಿತಿ ಅಲ್ಲಿ ಸಿಗ್ತದೆ ಹೆಚ್ಚಿನ ಅಂಶ. ಈಗ ಕಸಿ ಮಾಹಿತಿ ಬೇಕಾದರೆ ಡಾಕ್ಟರ್ ಪ್ರಭಾಕರ್ ಅವರು ಮಾಹಿತಿ ಕೊಡ್ತಾರೆ. ಮಣ್ಣಿಂದು, ಕೀಟಗಳದು ಏನೋ ಸಂಶಯ ಬಂದರೆ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಮಾಹಿತಿ ಕೊಡ್ತಾರೆ. ಅವರು ಸಸ್ಯ ರೋಗ ತಜ್ಞರು. ಹೌದು. ಉದಾಹರಣೆಗೆ ಸಿಲ್ವರ್ಗೆ ಬರುವಂಥ ಕಾಯಿಲೆಗಳಿಗೆ ಅವರು ಪರಿಹಾರಗಳನ್ನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕಾಫಿ ಅಂತ ಹೇಳಿದರೆ ತಾವು ಯಾವ್ಯಾವ ಕಾಫಿ ಬೆಳ್ಕೊಳ್ತೀರಾ? ಯಾವ ವಿಧದ ಕಾಫಿ ಇದೆ? ಪೆರೇಡಿಯನ ಅಂತ ಇದೆ, ಅದೇನು ರೋಲ್ಡ್ ಪೆರೇಡಿಯನ್ ಅಂತ ಹೇಳ್ತಾರೆ. ಅದು ಹೌದು, ಅದು ಹಳೆ ಪೆರೇಡಿಯನ್ ಅಂತ ಹೇಳ್ತಾರೆ. ಮತ್ತು ಅದು ಬಿಟ್ಟರೆ ಕಾನ್ಯನ್ಸಿಸ್ ಇದೆ, ಇತ್ತೀಚೆಗೆ ಬೆಳೆಸ್ಕೊಂಡಿರೋದು. ಎಷ್ಟು ವರ್ಷದ ಮರಗಳವು?
ಕಾಂಜೆನ್ಸಿಸ್ ಒಂದು 10 ವರ್ಷ ಆಗಿರ್ಬೋದು ಅಷ್ಟೇ ಸರ್, ಸಣ್ಣ ಗಿಡಗಳು. ಹಳೆ ಪೆರಿಡಿಯನ್ನು ಪೆರೇಡಿಯನ್ ನಮ್ಮ ತಂದೆ ಕಾಲದಲ್ಲಿ ಮಾಡಿರೋದು, ಸುಮಾರು ಒಂದು 40-50 ವರ್ಷ ಆ ಥರದ್ದು ಆಗಿದ್ದು. ಆದರೂ ಚೆನ್ನಾಗಿದ್ದಾವೆ ಈಗಲೂ, ಉತ್ತಮ ಫಸಲು ಕೊಡ್ತಾ ಇದ್ವಿ. ಮತ್ತು ಅದು ಬಿಟ್ಟರೆ ಅರೇಬಿಕಾದಲ್ಲಿ ಚಂದ್ರಗಿರಿ ಅಂತ ಅದನ್ನು ಮಾಡ್ತಾ ಇದ್ವಿ. ಎಲ್ಲ ಮಿಕ್ಸೆಡ್ ಕ್ರಾಪ್ಗಳು. ರೋಬಸ್ಟಾ ಇದಕ್ಕೆ ಮಧ್ಯದಲ್ಲೇ ಹಾಕಿದ್ವಿ, ಹಣ್ಣಿನ ಗಿಡಗಳನ್ನು ಅಥವಾ ಚಂದ್ರಗಿರಿ ಕಾಫಿಯನ್ನು ಮಧ್ಯಕ್ಕೆ ಹಾಕೊಂಡಿದ್ವಿ. ಹಣ್ಣಿನ ಗಿಡಗಳು ಮಧ್ಯದಲ್ಲಿ ಹಾಕೊಂಡಿದ್ದಾರೆ? ಹೌದೌದು. ಯಾವ್ಯಾವ ಹಣ್ಣಿನ ಗಿಡಗಳು? ಮನೆ ಹಿತ್ತಲಲ್ಲಿ ಒಂದಿಷ್ಟು ಬಟರ್ ಫ್ರೂಟ್ ಇದೆ, ಸಪೋಟ ಸ್ವಲ್ಪ ಇದೆ, ಮತ್ತೆ ನೆಲ್ಲಿಕಾಯಿ ಇದೆ, ಮತ್ತೆ ಕಿತ್ತಳೆ ಹಣ್ಣಿದೆ, ಮಾವಿನ ಹಣ್ಣಿದೆ, ಕೆಲವೊಂದು ಬೇರೆ ವೆರೈಟಿ ಮಾವಿನ ಹಣ್ಣುಗಳಿದೆ, ನಾರು ಕಡಿಮೆ ಇರುವಂಥದ್ದು. ಈ ಕಾಫಿನ ನೀವು ಹೂವೆಲ್ಲ ಬರೋ ರೀತಿಯಲ್ಲಿ ಮಾಡುವಾಗ ನೀರಿನ ಒಂದು ಸಂಗ್ರಹಣೆನೂ ಇದೆಯಾ ಅಥವಾ ಮಳೆ ಮೇಲೆ ಅವಲಂಬಿತರಾಗಬೇಕಾಗತ್ತಾ ನೀವು? ನಮ್ಮದು ತೋಟ 2 ಭಾಗ ಇದೆ ಸರ್. ಒಂದು ಭಾಗಕ್ಕೆ ಬರೀ ಮಳೆ ನೀರನ್ನು ನಂಬ್ಕೊಂಡಿದ್ದೀವಿ, ಇನ್ನೊಂದು ಭಾಗಕ್ಕೆ ಗ್ರಾವಿಟಿಯಿಂದ ತರುವ ನೀರನ್ನ ಸಿಂಗಲ್ ಜೆಟ್ ಮುಖಾಂತರ ಗ್ರಾವಿಟಿಯಲ್ಲಿ ಹಾರುತ್ತೆ. ಯಾವುದೇ ಕರೆಂಟ್ ಇಲ್ಲ, ಬರೀ ಪ್ರೆಷರ್ ಹಾರುತ್ತೆ, ಒತ್ತಡದಲ್ಲಿ ಹಾರುತ್ತೆ ಅದು. ಹೌದೌದು, ಸಿಂಗಲ್ ಜೆಟ್ಟು. ಒಂದು ಜೆಟ್ಟು ಸುಮಾರು 9 ರಿಂದ 12 ಅಡಿ ದೂರಕ್ಕೆ ಹಾರುತ್ತೆ. ಅದನ್ನ ಸ್ಪ್ರಿಂಕ್ಲರ್ ರೀತಿ ಬಳಸ್ತೀರ? ಅದನ್ನು ಪ್ರತಿ ಒಂದು ಗಿಡಕ್ಕೂ ಇಷ್ಟು ಗಂಟೆ ಅಂತ, ಈಗ ನಮಗೊಂದು ಲೆಕ್ಕಾಚಾರ ಇರುತ್ತೆ, 2 ಗಂಟೆ ಹಾರಬೇಕು ಅಥವಾ 4 ಗಂಟೆ ಹಾರಬೇಕು ಅಥವಾ 6 ಗಂಟೆ ಹಾರಬೇಕು ಅಂತ. ಆ ಥರ ಇಟ್ಕೊಂಡು ಪ್ರತಿ ದಿನ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಆ ಟೈಮ್ ಆದಮೇಲೆ ಪಕ್ಕದ ಗಿಡಕ್ಕೆ. ನನ್ನಲ್ಲಿ ಒಂದು ಪ್ರೆಷರ್ ಇಲ್ಲಿ ಒಂದೇ ಜೆಟ್ ಹಾರೋದು. ಆ ಥರ ಕೊಡಗಿನಲ್ಲಿ ಸಾಕಷ್ಟು ಕಡೆ ಗ್ರಾವಿಟಿಯಿಂದ ನೀರಾವರಿ ಮಾಡೋರು ಇದ್ದಾರೆ, ದೊಡ್ಡ ಜೆಟ್ಟನ್ನು ಮಾಡೋರು ಇದ್ದಾರೆ. ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲೂ ಸಹ ಸಾಕಷ್ಟು ಕಡೆ ಕೆಮ್ಮಣ್ಣಗುಂಡಿ ಭಾಗದಲ್ಲಿ ನೀರಾವರಿ ಮಾಡೋರು ಇದ್ದಾರೆ. ನಾವು ಓನ ಮಾಡ್ತಾ ಇದ್ವಿ, ಸಣ್ಣ ಜೆಟ್, ಅದು ಗಾರ್ಡನ್ ಜೆಟ್ ಅಂತ ಬರುತ್ತೆ, ಸರಿ, ಅದನ್ನು ಮಾಡ್ತಾ ಇದ್ವಿ. ಹೂಗೋಸ್ಕರ ಯಾವಾಗ ನೀರು ಕೊಡ್ತೀರಾ ನೀವು? ಯಾವ ತಿಂಗಳಲ್ಲಿ? ಕಾಫಿ ಫಸಲು ಕೊಯ್ದ ತಕ್ಷಣ ನೀರಾವರಿ ಸ್ಟಾರ್ಟ್ ಮಾಡಿಬಿಡ್ತೀವಿ ಸರ್. ಯಾಕೆಂದ್ರೆ ನಮಗೆ ನೀರಿನ ಶಾರ್ಟೇಜ್ ಇದೆ, ದಿನ ಹೋದಂಗೆ ನೀರು ಕಡಿಮೆ ಆಗುತ್ತೆ. ಎಲ್ಲರೂ ತುಂತುರು ನೀರಾವರಿ ಸ್ಟಾರ್ಟ್ ಮಾಡುವಾಗ ನಮ್ಮದು ತುಂತುರು ನೀರಾವರಿ ಮುಗಿದಿರಬೇಕು. ಈಗ ಯಾಕೋಸ್ಕರ ಆ ಥರ ಮಾಡ್ತೀವಿ ಅಂದರೆ, ಎಲ್ಲರೂ ತುಂತುರು ನೀರಾವರಿ ಕೆರೆಯಲ್ಲಿ ಅಥವಾ ತೋಡಿಗೆ ನದಿಗೆ ಪಂಪ್ ಸೆಟ್ ಇಟ್ಟುಕೊಂಡು ನೀರಾವರಿ ಸ್ಟಾರ್ಟ್ ಮಾಡುವಾಗ ನೀರಿನ ಮಟ್ಟ ಇಳಿತದೆ, ನೀರಿನ ಹರಿವು ಕಡಿಮೆ ಆಗುತ್ತೆ. ಅಷ್ಟರವರೆಗೆ ನಮ್ದು ಬ್ಲಾಸಮ್ ಆಗಬೇಕು ಅಂತ ನಂದು ಹೊಸ ಥೀಮ್ ಇದೆ, ಆ ಥರ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಮದು ರೋಬೋಸ್ಟಾ ಜನವರಿ ಫೆಬ್ರವರಿ ಕೊಯ್ಲಿ ಬರುತ್ತೆ, ನಮ್ದು ಸ್ವಲ್ಪ ಬೇಗನೆ ಬಂದುಬಿಡುತ್ತೆ ಸರ್. ಯಾಕಂದ್ರೆ ನೀರು ಬೇಗ ಕೊಟ್ಟಿರೋದ್ರಿಂದ ಫಸಲು ಬೇಗ ಸಿಗುತ್ತೆ. ಡಿಸೆಂಬರ್ಗೆ ಬಂದ್ಬಿಡುತ್ತೆ, ನವೆಂಬರ್ ಎಂಡಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ, ಡಿಸೆಂಬರ್ ಮುಗಿದೋಗುತ್ತೆ. ಆದರೆ ಈಗ ಏನಾಗಿದೆ ಅಂದರೆ ಸಾಕಷ್ಟು ಜನ ಭತ್ತ ಮಾಡಲ್ಲ, ಕಾಫಿ ಕಡೆನೇ ನೋಡ್ತಾ ಇದ್ದಾರೆ. ತೋಟದ ಕಡೆ ಓಡಾಡಲಿಕ್ಕೆ ಸಾಕಷ್ಟು ಸಮಯ ಸಿಗ್ತದೆ, ಅದರಿಂದ ಬೇಗ ಫಸಲು ಬಂದರೆ ಆ ಟೈಮಲ್ಲಿ ಉತ್ತಮ ರೇಟು ಸಿಗುತ್ತೆ. ಈಗ ಏನು ಕಾಫಿಗೆ ಅಂದಾಜು ಒಂದು ಬ್ಯಾಗ್ 50 kg 10,000 ಸಿಗೋದಿದ್ರೆ, ಆರಂಭದ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಇನ್ನೊಂದು 1,000 ಜಾಸ್ತಿ, 1-2 ಸಾವಿರ ಜಾಸ್ತಿ ಸಿಕ್ಕಿದ್ರೂ ಸಿಗ್ಬೋದು. ಮತ್ತೆ ಆಗ ಔಟರ್ನು ನೋಡೋದಿಲ್ಲ, ಏನಿಲ್ಲ, ತೂಕ ಮಾಡಿ ಕೊಟ್ಬಿಟ್ರೆ ಆಯ್ತು. ಅಂದರೆ ನೀವು ಕೊಯ್ಲಾದ ತಕ್ಷಣ ನೀರು ಕೊಟ್ಬಿಟ್ರೆ ಹೂ ಬಂದ್ಬಿಡುತ್ತೆ, ಅದು ಹೂ ಬಂದ್ಬಿಡುತ್ತೆ, ಅಭಿವೃದ್ಧಿ ಶುರುವಾಗ್ಬಿಡುತ್ತೆ. ಅದರ ಪ್ರಾಬ್ಲಮ್ ಏನಂದ್ರೆ, ಜೂನ್ ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ಮಳೆ ಏನಾದರೂ ಹೆಚ್ಚು ಬಂದ್ರೆ ಕಾಯಿಗಳು ದಪ್ಪ ಬಂದಿರುತ್ತೆ, ಅದು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಳೆ ಹೆಚ್ಚಿರೋದ್ರಿಂದ ಕಾಯಿನ ಮರಕ್ಕೆ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ, ತೂಕ ಜಾಸ್ತಿ. ಆ ಟೈಮಲ್ಲಿ ಮಣ್ಣಿನಲ್ಲಿ ನೈಟ್ರೋಜನ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ, ಅವಾಗೆಲ್ಲ ಗೊಬ್ಬರ ಕೊಡ್ಬೇಕಾಗತ್ತೆ, ಲವಣಾಂಶ ಕೊಚ್ಕೊಂಡು ಹೋಗಿರುತ್ತೆ. ಹೌದು, ಆಗ ಗೊಬ್ಬರ ಕೊಟ್ಟರು ಗಿಡ ತಗೊಳ್ಳಲ್ಲ, ಅದನ್ನು ಕೊಚ್ಕೊಂಡು ಹೋಗುತ್ತೆ. ಮಳೆ ಕಮ್ಮಿ ಆದ್ಮೇಲೆ ಕೊಡಬೇಕಾಗುತ್ತೆ. ಆಗಸ್ಟ್ 15 ನಂತರ ಮಳೆ ಕಮ್ಮಿ ಆದ್ರೆ ಆ ಟೈಮಲ್ಲಿ ಗೊಬ್ಬರ ಕೊಡಬೇಕಾಗುತ್ತೆ. ಅಷ್ಟರೊಳಗೆ ಗಿಡದಲ್ಲಿ ಕಾಯಿ ಉಳಿಯಲ್ಲ. ಅಂದ್ರೆ ಮಳೆ ಜಾಸ್ತಿ ಬಂದ್ರೆ ಸ್ವಲ್ಪ ಸಮಸ್ಯೆ, ಕಷ್ಟ ಆಗುತ್ತೆ. ನಿರಂತರ ಮಳೆನೂ ಕಷ್ಟ, ಅವಶ್ಯಕ್ಕಿಂತ ಜಾಸ್ತಿ ಮಳೆ ಬಂದ್ರೂ ಈ ಥರ ಕಾಯಿ ಕೊಚ್ಚೋ ಪರ್ಸೆಂಟೇಜ್ ಕಷ್ಟ ಆಗುತ್ತೆ, ಅದು ಉದುರ್ತದೆ. ಮತ್ತೆ ನೀವು ಹೂಗೆ ನೀರನ್ನು ಹಾಯಿಸೋದಕ್ಕಿಂತ ಮುಂಚೆ ಗಿಡ ಕಪಾತು ಇದೆಲ್ಲ ಮಾಡ್ತೀರಾ? ಅದು ನಾವೇ ಮಾಡ್ತೀವಿ ಸರ್. ನಮ್ಮಲ್ಲಿ ವಿಶೇಷ ಏನಂದ್ರೆ, ನಾನು ಮತ್ತೆ ನನ್ನ ಪತ್ನಿ ಇಬ್ಬರೇ 99.9% ಕೆಲಸಗಳನ್ನು ನಾವೇ ನಿರ್ವಹಿಸ್ತೀವಿ. ಮಾಡ್ತೀರಾ? ಕೆಲಸದವ್ರನ್ನ ಡಿಪೆಂಡ್ ಆಗಿನೇ ಇಲ್ಲ. ಕೆಲಸದವರು ನಾವು ಕರೆದಾಗ ಬರಲ್ಲ, ಅವ್ರು ಬಂದಾಗ ನಮ್ಮ ಹತ್ರ ಅವರ ಡಿಮ್ಯಾಂಡ್ಗಳನ್ನು ಪೂರೈಸಲಿಕ್ಕೆ ಸದ್ಯದ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ಆಗಿರೋದ್ರಿಂದ ಸ್ವಲ್ಪ ಮರ ಕಸಿ ಮಾತ್ರ, ಮರ ಕಪಾತು ಅಂತ ಹೇಳ್ತಾರೆ, ಅದಕ್ಕೆ ಮಾತ್ರ ಕೆಲಸದವ್ರನ್ನ ನಂಬಿದ್ದೀವಿ ಇರುತ್ತೆ. ಬಾಕಿ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ತೀವಿ. ಗಿಡ ಕಸಿ ನೀವೇ ಮಾಡ್ಕೊಳ್ಳಿ? ನಾವೇ ಮಾಡ್ತೀವಿ. ಕೊಯ್ಲಾದ ತಕ್ಷಣ ಅದು ಮಾಡ್ಕೊಳ್ಳೋದು. ಈ ಸಾರಿ ಕೊಯ್ಲಾದ ತಕ್ಷಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ಈಗ ನಿನ್ನೆ ಅಷ್ಟೇ ನಮ್ದು ಕಾಫಿ ಕಸಿ ಮುಗಿದಿದೆ, ಯಾಕಂದ್ರೆ ಈ ಸಾರಿ ಮಳೆನೇ ಬಂದಿರಲಿಲ್ಲ. ಎಕ್ಸಾಂಪಲ್, ನಮ್ದು ಹೊದ್ದೂರು ಏರಿಯಾದಲ್ಲಿ
ಕೆಲವೊಂದು ಬ್ಲಾಕ್ಗಳಲ್ಲಿ ಉತ್ತಮ ಮಳೆಯಾಗಿದೆ. ಮೂರ್ನಾಡು ಬ್ಲಾಕಿಗೆ ಮಳೆಯಾಗಿದೆ, ನಾಪೋಕ್ಲು ಬ್ಲಾಕಿಗೆ ಮಳೆಯಾಗಿದೆ, ಹುದ್ದೂರು ಸ್ಕೂಲ್ ಬ್ಲಾಕಿಗೆ ಮಳೆಯಾಗಿದೆ. ಆದರೆ ಕುಂಬಳದಾಳು ಬ್ಲಾಕು ಮತ್ತು ನಮ್ಮದು ಕುಂಬಳದಾಳು ವಿಲೇಜ್ಗೆ ಕೆಳಗಿನ ಭಾಗ ಹೊದ್ದೂರು ಏರಿಯಾಕ್ಕೆ ಮಳೆ ತೀರಾ ಕಡಿಮೆ. ಅಂದರೆ ಒಟ್ಟಾರೆ ಜನವರಿಯಿಂದ ಇಲ್ಲಿವರೆಗೆ ಸುಮಾರು ನಮಗೆ ಒಂದು 3 ರಿಂದ 4 ಇಂಚು ಮಳೆ ಬಂದಿರ್ಬೋದು, ಹೈಯೆಸ್ಟ್ ಅಂದರೆ 5 ಇಂಚು ಮಳೆ ಬಂದಿರ್ಬೋದು. ಆಗಿರೋದ್ರಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಕಾಫಿ ಕಪಾತನ್ನು ಲೇಟ್ ಮಾಡಿದ್ವಿ, ತಡ ಮಾಡ್ಕೊಂಡ್ರಿ. ಯಾಕಂದರೆ ಗಿಡಗಳು ಸಂಪೂರ್ಣ ಬಾಡಿ ಹೋಗಿತ್ತು, ಮಳೆ ಸಿಗದೆ ಸೋತಿದ್ವಿ ಎಲ್ಲ. ಆ ಟೈಮಲ್ಲಿ ಕಸಿ ಮಾಡಿದರೆ ಗಿಡಗಳು ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಿಲ್ಲಿಸಿ ಈಗ ಮಳೆ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆಗೆ ಕಾಸಿ ಅಂದರೆ ಮಣ್ಣಲ್ಲಿ ತೇವಾಂಶ ಇರುವಾಗಲೇ ನಾವು ಗಿಡ ಕಪಾತ್ ಮಾಡಿ. ಹೌದು, ಇಲ್ಲದ್ರೆ ಚಿಗುರು ಬರೋದಿಲ್ಲ ಸರ್. ಚಿಗುರು ಸರಿಯಾಗಿ ಬರಲ್ಲ, ಚಿಗುರು ಚೆನ್ನಾಗಿ ಬರಲ್ಲ. ಮತ್ತೆ ಬಂದ ಚಿಗುರುಗಳು ಚೆನ್ನಾಗಿರಲ್ಲ, ಸದೃಢವಾಗಿರಲ್ಲ. ಯಾವಾಗ ಸದೃಢವಾಗಿ ಚಿಗುರು ಬರಲಿಲ್ವೋ ಅದರಲ್ಲಿ ಏನು ಕಾಯಿ ಕಟ್ಟೋ ಇದು ಪರ್ಸೆಂಟೇಜ್ ಇರಲ್ಲ, ಮತ್ತೆ ನೂಲು ರೆಕ್ಕೆಗಳು ಬರ್ತವೆ. ಅಂದ್ರೆ ಈ ವರ್ಷ ಏನ್ ಚಿಗುರು ಬರುತ್ತೆ ಅದು 3 ವರ್ಷಕ್ಕೆಲ್ಲ ಹೂವು ಬರುತ್ತೆ ಅದು. ಹೌದೌದು. ಈಗ ಸದೃಢ ರೆಕ್ಕೆಗಳು ಬಂದ್ರೆ ಅದನ್ನ ಟೈಮಿಗೆ ಸರಿಯಾಗಿ ಅದರ ಸೆಂಟ್ರಿಂಗ್ ಅಂತ ಹೇಳ್ತಾರೆ, ವೀಕ್ ರೆಕ್ಕೆಗಳನ್ನ ತೆಗಿಬೇಕಾಗುತ್ತೆ, ನೆತ್ತಿ ಬಿಡಿಸೋದು ಅಂತ ಹೇಳ್ತಾರೆ. ಮತ್ತೆ ಸಣ್ಣ ರೆಕ್ಕೆಗಳನ್ನೆಲ್ಲ ತೆಗಿಬೇಕು, ಕಂಬ ಚಿಗುರುಗಳನ್ನ ಕಾಲಕ್ಕೆ ತೆಗಿಬೇಕು. ಅದು ಯಾವುದೋ ಒಂದು ಕೆಲಸ ವ್ಯತ್ಯಾಸ ಆದರೆ ಇಲ್ಲಿ ರೆಕ್ಕೆಗಳು ಸದೃಢವಾಗಿ ಬರಲ್ಲ. ರೆಕ್ಕೆಗಳು ಯಾವಾಗ ಸದೃಢವಾಗಿ ಬರಲ್ಲೋ ಅದರಲ್ಲಿ ಹೂಗಳು ಚೆನ್ನಾಗಿ ಬರಲ್ಲ, ಎಲ್ಲ ವೀಕ್ ಆಗ್ಬಿಡುತ್ತೆ. ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ ಕಾಫಿನಲ್ಲಿ? ಗೊಬ್ಬರ ಸಾಧಾರಣ ನಾವು ರಾಸಾಯನಿಕ ಗೊಬ್ಬರಗಳನ್ನು ಇಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ತೋಟಗಳನ್ನು ಮೇಂಟೈನ್ ಮಾಡೋದು ಕಷ್ಟ ಸರ್. ಯಾಕೆಂದರೆ ನಮಗೆಲ್ಲ ಸಣ್ಣ ಎಕರೇಜ್ ಇರೋದ್ರಿಂದ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಕೊಡಲೇಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನ 2 ಸಾರಿ ಮೇಯ್ನಾಗಿ ಕೊಡ್ತೀವಿ. ಯಾವಾಗ? ಒಂದು ಮಳೆ ಆರಂಭಕ್ಕೆ, ಅಂದರೆ ಜೂನ್ ಪ್ರಾರಂಭದಲ್ಲಿ, ಜೂನ್ ಕೊನೆಯ ಒಳಗೆ ಮಳೆ ಸಿಕ್ಕಿದಾಗೆ. ಜೂನ್ ಆರಂಭದಲ್ಲಿ ಅಂತ ಹೇಳಕ್ಕಾಗಲ್ಲ, ಜೂನ್ ಕೊನೆಯಲ್ಲಿ ಅಂತ ಹೇಳಕ್ಕಾಗಲ್ಲ. ತೇವಾಂಶ ಇರಬೇಕು. ತೇವಾಂಶ ಚೆನ್ನಾಗಿದ್ದಾಗ ನಾವು ಆ ಗೊಬ್ಬರವನ್ನು ಕೊಡ್ತೀವಿ. ಅದು 1 ರೌಂಡು ಮಿಕ್ಸಿಂಗ್ ಕೊಡ್ತೀವಿ. ಮಳೆ ಚೆನ್ನಾಗಿ ಸಿಕ್ಕಿದ್ರೆ, ಈಗ ಮಾರ್ಚ್ ಏಪ್ರಿಲ್ ಪೂರ್ವ ಮುಂಗಾರು ಅಂತ ಬರುತ್ತೆ. ಹೌದೌದು. ಪೂರ್ವ ಮುಂಗಾರು ಯಾವಾಗಾದ್ರೂ ಬಂದ್ರೆ ಎಕರೆಗೆ ಸಾಧಾರಣ 1.5 ಬ್ಯಾಗ್ನಷ್ಟು, 1.5 ಬ್ಯಾಗ್ ಅಂದ್ರೆ ಸುಮಾರು ಒಂದು 75 kg ಒಂದು ಎಕರೆಗೆ ಅಷ್ಟೇ ಫಸ್ಟೇ ಕೊಡಬೇಕಾಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಗೊಬ್ಬರ, ಕಾಂಪ್ಲೆಕ್ಸ್ ಗೊಬ್ಬರ ಅಲ್ಲ ಸರ್, ಬರೀ ಸಾರಜನಕ ಗೊಬ್ಬರ. ಸಾರಜನಕ ಮಾತ್ರ ಕೊಡ್ತೀವಿ. ಈಗ ಲಿಕ್ವಿಡ್ ಸಾರಜನಕ ಬರ್ತಾ ಇದೆ, ಸ್ಪ್ರೇ ಮಾಡಿದ್ರು ಅನುಕೂಲ ಆಗುತ್ತೆ. ಈಗ ನಾವು ಮನೆ ಬ್ಲಾಕ್ ಅಲ್ಲಿ ಸ್ಪ್ರೇ ಮಾಡ್ತೀವಿ, ಎಲೆಗಳಿಗೆ ಸ್ಪ್ರೇ ಮಾಡೋದು. ಅಂದ್ರೆ ನ್ಯಾನೋ ಗೊಬ್ಬರ ಅಂತಾರಲ್ಲ, ನ್ಯಾನೋ ಗೊಬ್ಬರ ಅಂತ. ಅದನ್ನು ಸಾಕಷ್ಟು ಜನ ಬಳಕೆ ಮಾಡ್ತಾರೆ, ನಾವು ಬಳಕೆ ಮಾಡ್ತೀವಿ. ಚೆನ್ನಾಗಿ ಅನ್ಸುತ್ತೆ ಅದು ನ್ಯಾನೋ ಗೊಬ್ಬರ. ಅದಕ್ಕೆ ಏನು ಅದರಲ್ಲಿ ಮೈನಸ್ ಪಾಯಿಂಟ್ ಅಂದ್ರೆ ಸರ್, ನಾವು ಸ್ಪ್ರೇ ಮಾಡಿದ ಈಗ ನ್ಯಾನೋ ಗೊಬ್ಬರ ಸಿಂಪಡಣೆ ಮಾಡಿ 24 ಗಂಟೆ ಮಳೆ ಬರಬಾರ್ದು, ಇಲ್ಲಾಂದ್ರೆ ಚೆನ್ನಾಗಿ ಅನ್ಸುತ್ತೆ. ಹೌದೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ತಕ್ಷಣ ತಗೊಳ್ತದೆ. ದರ ಹೇಗೆ? ರೇಟ್ ರಾಸಾಯನಿಕ ಗೊಬ್ಬರ ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ ಸರ್. ಮಣ್ಣು ಹಾಳಾಗಲ್ಲ, ಪರಿಸರ ಸ್ನೇಹಿ, ಅದು ಡೈರೆಕ್ಟ್ ಆಗಿ 100% ಗಿಡಗಳಿಗೆ ತಾಗ್ತದೆ. ಮತ್ತೆ ಮಣ್ಣಲ್ಲಿ ತೇವಾಂಶ ಇಲ್ಲ ಅಂದ್ರೆ ನಡೆಯುತ್ತೆ, ಅದು ವೇಸ್ಟೇಜ್ ಇಲ್ಲ, ಫುಲ್ ತಗೊಳ್ತದೆ ಅದು. ಮತ್ತೆ ತಕ್ಷಣ ತಗೊಳ್ತದೆ, ತಕ್ಷಣ ರಿಯಾಕ್ಟ್ ಮಾಡ್ತದೆ, ಗೊತ್ತಾಗುತ್ತೆ. ತೋಟಕ್ಕೆ ಗಿಡಗಳು ನಿಮ್ಮನ್ನ ಕರೀತದೆ ಉತ್ತಮವಾಗಿ. ತಕ್ಷಣ ಬಂದ್ಬಿಟ್ಟು ಗಿಡ ಎಲ್ಲ ಸದೃಢವಾಗಿರ್ತದೆ, ರೆಕ್ಕೆಗಳು ಚೆನ್ನಾಗಿ ಬರ್ತದೆ. ಒಂದು ಬಾಟ್ಲು ಅಂದ್ರೆ ಎಷ್ಟಿರುತ್ತೆ ಅದರಲ್ಲಿ? ಅದು 1 ಲೀಟರ್ ಬಾಟ್ಲು ಸರ್. 1 ಲೀಟರ್ ಬಾಟ್ಲು. ಅದು ಎಷ್ಟಕ್ಕೆ ಸಾಕಾಗುತ್ತೆ ನಿಮಗೆ ಸಾಧಾರಣವಾಗಿ? 1 ಬಾಟ್ಲು ಸರ್, 1 ಬ್ಯಾರಲ್ಗೆ ಕಲಿಸ್ಬೇಕು ಅದನ್ನ, 200 ಲೀಟರ್ಗೆ. ಹೌದೌದು, 1 ಎಕರೆಗೆ ಸಾಕಾಗುತ್ತೆ. ಹಂಗಾರೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ಹೌದೌದು, ಉತ್ತಮ ಫಲಿತಾಂಶ. ಯಾಕಂದ್ರೆ ವೇಸ್ಟೇಜ್ ಇಲ್ಲದ್ರಿಂದ ಅದರ ಮೈನಸ್ ಪಾಯಿಂಟ್ ಏನು ಅಂದ್ರೆ, ಒಂದು ಕಾರ್ಮಿಕರು ಬೇಕಾಗ್ತಾರೆ ಅದಕ್ಕೆ ಸಿಂಪಡಣೆ ಮಾಡಲಿಕ್ಕೆ. ಸಣ್ಣ ಎಕರೆ ಆದರೆ ಸಾವುಕಾರ ಮಾಡ್ಬೋದು, ತೊಂದರೆ ಅದಕ್ಕೆ ಬೆಳೆಗಾರರೇ ಮಾಡ್ಬೋದು, ತೊಂದರೆ ಇಲ್ಲ. ಮತ್ತೆ ಎಲ್ಲ ಏರಿಯಾಕ್ಕೂ ತೋಟದಲ್ಲಿ ನೀರು ಇರಲ್ಲ. ನಿಜ, ಹೌದು. ಅದನ್ನು ಬೆರೆಸ್ಕೊಳ್ಳಿಕ್ಕೆ ನೀರು ಬೇಕಾಗುತ್ತೆ. ಒಂದು ಬ್ಯಾರಲ್ಗೆ 200 ಲೀಟರ್ ಬೇಕಾಗುತ್ತೆ. ಅದೊಂದು ಸ್ವಲ್ಪ ಮೈನಸ್. ನೀರು ಇರೋ ಏರಿಯಾಕ್ಕೆ ಉತ್ತಮ. ಜೊತೆಗೆ ಮಳೆ ಬರಬಾರ್ದು, ಅದೇ 24 ಗಂಟೆ ಮಳೆ ಬರಬಾರ್ದು. ಮಳೆ ಬಂದರೂ ಗಮ್ಮ ಹಾಕಿ ಸ್ಪ್ರೇ ಮಾಡ್ಬೋದು, ಏನೋ ಗೊತ್ತಿಲ್ಲ ನನಗೆ. ಗಮ್ಮ ಹಾಕಿ ಸ್ಪ್ರೇ ಮಾಡಿದ್ರೆ ಹಿಡ್ಕೊಳ್ತದೆ ಅಂತ ಹೇಳ್ತಾರೆ, ಆದ್ರೂ ಗೊಬ್ಬರಕ್ಕೆ ಅದು ಮ್ಯಾಚ್ ಆಗುತ್ತಾ ಗೊತ್ತಿಲ್ಲ. ಸ್ವಲ್ಪ ನಾವು ಈ ಹರಳು ರೂಪದ ಗೊಬ್ಬರ ಕೊಡೋದಕ್ಕಿಂತ ಇದು ಸುಲಭ ಅಂತೀರಾ? ಹರಳು ರೂಪದ ಗೊಬ್ಬರ ಹಾರೆ ಇದ್ದರೂ ಹಾಕೊಂಡು ಹೋಗ್ಬಿಡ್ಬೋದು, ಅದರಲ್ಲಿ ವೇಸ್ಟೇಜ್ ಆಗುತ್ತೆ. ಇದರಲ್ಲಿ ವೇಸ್ಟೇಜ್ ಆಗೋ ಪರಿಮಾಣ ಕಡಿಮೆ. ಮತ್ತೆ ಕಳೆನೂ ತೆಗಿಬೇಕಾಗುತ್ತೆ ಅದರಲ್ಲಿ. ಹೌದೌದು, ಕಳೆ ತೆಗಿಬೇಕಾಗುತ್ತೆ. ಯಾವುದು ನಾವು ಮಣ್ಣಿಗೆ ಗೊಬ್ಬರ ಕಳೆ ತೆಗಿಬೇಕು. ಇದಕ್ಕೆ ಸ್ವಲ್ಪ ತಡ ಆದ್ರೂ ನಡೆಯುತ್ತೆ ಅಂತೀರಾ? ಇದು ತಡ ಆದರೆ ನಮಗೆ ಅನುಕೂಲ. ಈ ಸಾರಿ ಕೊಟ್ಟಿದ್ದು ಸರಿಯಾಗಿಲ್ಲ ಅಂದ್ರೆ ಇನ್ನೊಂದು ಸಾರಿ ಕೊಡ್ಬೋದು. 1 ರೌಂಡ್ ಈಗ ಮಳೆ ಆಗಿ ಬೈ ಚಾನ್ಸ್ ಮಧ್ಯಾಹ್ನ ಮೇಲೆ ಮಳೆ ಬಂತು ಅಂದ್ರೆ, ಒಂದು ಅರ್ಧ ಎಕರೆ ವೇಸ್ಟ್ ಆಯ್ತು ಅಂದ್ರೆ ಇನ್ನೊಂದು ರೌಂಡ್ ಕೊಡ್ಬೋದು. ತುಂಬಾ ದುಡ್ಡು ವೇಸ್ಟ್ ಆಗಲ್ಲ. ಇದರಲ್ಲಿ ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ, ಮಣ್ಣಿನ ಆರೋಗ್ಯ ಹಾಳಾಗ್ತದೆ.
ನೀವು ಸಾರಜನಕ ಮಾತ್ರ ಅದರಲ್ಲಿ ಕೊಡ್ತೀರಾ ನ್ಯಾನೋ? ಹೌದೌದು. DAP ಅಂತಾರೆ. DAPನೂ ಕೊಡ್ಬೋದು ಸರ್. ಹಾಂ, DAP ಕೊಟ್ಟರೆ ಏನು ತೊಂದರೆ ಇಲ್ಲ, DAPನೂ ಕೊಡ್ಬೋದು. ಅದರಲ್ಲಿ DAP ಕೊಡುವ ಪ್ರಯತ್ನ ನಾನು ಮಾಡಲಿಲ್ಲ. ಸಾರಜನಕ ಕೊಡ್ತಾ ಇದ್ದೀರಾ? ಮಾಡಬೇಕಾಗುತ್ತೆ, ಯಾಕೆಂದರೆ ಈ ಥರ ಪರಿಸ್ಥಿತಿ ಇದ್ದಾಗ ಈಗ ನಿಮಗೆ ಗೊತ್ತಿದೆ, ಈಗ ಯುದ್ಧದ ಪರಿಣಾಮ ಇಡೀ ಪ್ರಪಂಚಕ್ಕೆ ತೊಂದರೆ ಆಗಿದೆ. ಗೊಬ್ಬರದ ಕೊರತೆ ಈ ಸಾರಿ ಏನೋ ಗೊಬ್ಬರ ಏನೋ ಸಿಕ್ಕಿದೆ ಬೆಳೆಗಾರರಿಗೆ. ಮುಂದಿನ ದಿನಗಳಲ್ಲಿ ಇಷ್ಟು ಧಾರಾಳ ಗೊಬ್ಬರ ಸಿಗ್ತದಂತ ಯಾವ ಖಚಿತತೆನೂ ಇಲ್ಲ. ಹಾಗಿದ್ರೆ ಬೇಡಿಕೆನೂ ಅದಕ್ಕೆ ತಕ್ಕಂತೆ ಜಾಸ್ತಿ ಆಗಿದೆ. ಮತ್ತೆ ಎಲ್ಲ ಥರದಲ್ಲೂ ಸರ್ಕಾರ ಬೆಳೆಗಾರರಿಗೆ ವಿಶೇಷ ಪ್ರೋತ್ಸಾಹ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಕೊಡ್ತಾ ಇದೆ. ಎಲ್ಲ ಒಂದೊಂದು ಕಡೆಯಿಂದ ಎಲ್ಲವೂ ಬರ್ತಾ ಇರೋದ್ರಿಂದ ಲಾಭನೂ ಸಿಗ್ತಾ ಇದೆ ನಿಮಗೆ. ಅದರ ಲಾಭನೂ ನಮಗೆ ಸಿಗ್ತಾ ಇದೆ. ನನಗೆ ಮಾತ್ರ ಅಲ್ಲ ಸರ್, RTC ಇರುವವರಿಗೆ ಅವರು ಅದನ್ನು ಕರೆಕ್ಟಾಗಿ ನೋಂದಣಿ ಮಾಡಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡಿದ್ರೆ KYC ಮಾಡಿ ಎಲ್ರಿಗೂ ಸಿಗ್ತಾ ಇದೆ. ಸಾಕಷ್ಟು ಜನಕ್ಕೆ ಕೊಡಗಿನಲ್ಲಿ ಒಂದ್ಸರಿ ಜೂನ್ ತಿಂಗಳಿನಲ್ಲಿ ಗೊಬ್ಬರ ಕೊಡ್ತೀರಾ? ಅದು ನ್ಯಾನೋ ಗೊಬ್ಬರನೂ ಸಿಂಪಡಣೆ ಮಾಡ್ತಿದ್ವಿ ಅಂತ ಹೇಳಿದ್ರಿ. ಇನ್ನೊಂದ್ಸರಿ ಯಾವಾಗ ಕೊಡ್ತೀರಾ? ಜೂನ್ ಆದಮೇಲೆ ಮತ್ತೆ ಸರ್ ಮಳೆ ಕರೆಕ್ಟಾಗಿ ಬಂದರೆ, ಮಳೆ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ಸೆಪ್ಟೆಂಬರ್ ಅಥವಾ ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ಕೊನೆ ಅಥವಾ ಸೆಪ್ಟೆಂಬರ್ ಮಧ್ಯಭಾಗ ಅಥವಾ ಕೊನೆ ಭಾಗ, ಇಲ್ಲ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಒಂದು ರೌಂಡು ಯೂರಿಯಾವನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ಈಗ ಹೆಚ್ಚು ಮಳೆ ಆಗಿರುವ ಕೊಡಗಿನ ಭಾಗಗಳಲ್ಲಿ ಎಲ್ಲ ಬಸ್ತು ಹೋಗಿರುತ್ತೆ, ಅದರ ಪೂರ್ತಿ ಪೋಷಕಾಂಶಗಳು ಕೊಚ್ಚಿ ಹೋಗಿರುತ್ತೆ. ಹೌದೌದು. ಅದರಿಂದ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಕಾಫಿಯ ಇಳುವರಿಯನ್ನು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳಲಿಕ್ಕೆ ಸ್ವಲ್ಪ ಸಾರಜನಕದ ಅಂಶ ಗಿಡಗಳಿಗೆ ಬೇಕಾಗ್ತದೆ. ಕಾಫಿ ಗಿಡಗಳಿಗೆ ಅದು ಕೊಡಲಿಲ್ಲ ಅಂದರೆ ಸಾರಜನಕ ಸಾಕಾಗಲ್ಲ. ಅದಕ್ಕೆ ಸುಮಾರು ಅವರು ತೋಟಗಾರಿಕೆ ಇಲಾಖೆಯವರು ಶಿಫಾರಸು ಮಾಡಿದ ಪ್ರಕಾರ ಎಕರೆಗೆ 50 kg ಕೊಡಬೇಕು ಅಂತ ಹೇಳ್ತಾರೆ. ನಾವು ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಸಾರಜನಕದ ಗೊಬ್ಬರ, ಆರಂಭಿಕ ಗೊಬ್ಬರ ಮತ್ತು ಮೇಲ್ಗೊಬ್ಬರ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಈ ಆಗಸ್ಟ್ ತಿಂಗಳಲ್ಲಿ ಕೊಡುವಂಥ ಗೊಬ್ಬರ ನಾವು ಸುಮಾರು ಒಂದು ಎಕರೆಗೆ ಒಂದು 75 kg ಅಷ್ಟು ಯೂರಿಯಾ ಗೊಬ್ಬರ, ಸಾರಜನಕ ಮಾತ್ರ ನೀವು ಬಳಸ್ಕೊಳ್ಳೋದು. ಸಾರಜನಕ ಗೊಬ್ಬರವನ್ನು 2 ಸಾರಿ ಕೊಡ್ತೀವಿ ಸರ್. ಮತ್ತು ಮಾಮೂಲಿ ಗೊಬ್ಬರವನ್ನು ಚೆನ್ನಾಗಿ ಮಳೆ ಬಂದ ಮೇಲೆ ಒಂದು ರೌಂಡ್ ಮಿಕ್ಸಿಂಗ್ ಕೊಡ್ತೀವಿ. ಯಾವಾಗ ಕೊಡ್ತೀರಾ ಅದನ್ನ? ಮಳೆ ಬಂದಾಗೆ ಸರ್. ಇಂಥ ತಿಂಗಳು ಅಂತ ಹೇಳಲಿಕ್ಕೆ ಆಗಲ್ಲ. ಮಳೆ ಚೆನ್ನಾಗಿ ಬರಲಿಲ್ಲ ಅಂದರೆ, ಈಗ ನಾನು ಈಗ ಹೇಳಿದೆ ಜೂನ್ ತಿಂಗಳಲ್ಲಿ ಮಳೆ ಬಂತು ಚೆನ್ನಾಗಿ, ಜೂನ್ ತಿಂಗಳಲ್ಲಿ ಕೊಟ್ಟಿದ್ವಿ ಸಂಕೀರ್ಣ ಗೊಬ್ಬರ ಮಿಕ್ಸಿಂಗ್, ರಾಕ್ ಫಾಸ್ಫೇಟು ಕಾಂಪ್ಲೆಕ್ಸ್ ಗೊಬ್ಬರ ಅಲ್ಲ ಸರ್, ರೆಡಿ ಕಾಂಪ್ಲೆಕ್ಸ್ ಗೊಬ್ಬರ ಅಲ್ಲ, ನಾವೇ ತಗೊಂಬಂದು ರೆಡಿ ಮಾಡುವುದು. DAP, ಪೊಟ್ಯಾಸಿಯಂ, ಯೂರಿಯಾ, ರಾಕ್ ಫಾಸ್ಫೇಟ್. ಕೆಲವೊಬ್ಬರು DAPನ ಬಳಸಲ್ಲ, ಬಾಕಿ ಇರೋದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ, ನಾವು ಅದನ್ನು ಕೊಡ್ತೀವಿ. DAP ಅಥವಾ ರಾಕ್ ಫಾಸ್ಫೇಟ್ ಎರಡರಲ್ಲೊಂದು ಬಳಸ್ಕೋಬೇಕು. ಹೌದೌದು. ಕೆಲವೊಂದು ಸರಿ ಎರಡನ್ನೂ ಬಳಸ್ತೀರಾ, ಯಾಕೆಂದರೆ ಸಣ್ಣ ಎಕರೇಜ್ ಇರೋದ್ರಿಂದ ಕೆಲವೊಬ್ಬರ ತೋಟಗಳು ವೀಕ್ ಇರುತ್ತೆ, ಸ್ವಲ್ಪ ಅನಿವಾರ್ಯ ಕಾರ್ಯಗಳಿಂದ ಹೊರಗಡೆ ಹೋಗಿರ್ತಾರೆ. ರಾಕ್ ಫಾಸ್ಫೇಟು ಬಳಸುವಾಗ ನಮ್ಮ ಮಣ್ಣು ಹುಳಿಯಾಗಿರ್ಬೇಕು. ಹೌದೌದು. ಆ ಥರ ಒಂದು ರೌಂಡು ಪೂರ್ವ ಮುಂಗಾರಲ್ಲಿ ಕೊಡ್ತೀವಿ ಸರ್, ಮಳೆಗಾಲ ಆರಂಭ ಆಗೋದಕ್ಕೆ ಮುನ್ನ. ಮತ್ತೆ ಮಳೆಗಾಲ ಕಳೆದ ಮೇಲೆ ಸೆಪ್ಟೆಂಬರ್ ಕೊನೆ ತಪ್ಪಿದ್ರೆ ಅಕ್ಟೋಬರ್ ತಿಂಗಳಲ್ಲಿ, ಅಂದರೆ ನಾನು ಈಗ ಹೇಳಿದಲ್ಲ, ಸಾರಜನಕ ಕೊಟ್ಟು ಗೊಬ್ಬರ ಕೊಟ್ಟು 15ರಿಂದ 20 ದಿನ ಅಥವಾ 1 ತಿಂಗಳು ಕಳೆದ ಮೇಲೆ ಹವಾಮಾನ ನೋಡಿಕೊಂಡು ಯಾವ ರೀತಿ ಮಳೆ ಬರುತ್ತೆ ಅದನ್ನು ನೋಡಿಕೊಂಡು ಸೆಪ್ಟೆಂಬರ್ ಕೊನೆ ತಪ್ಪಿದ್ರೆ ಅಕ್ಟೋಬರ್ 2ನೇ ವಾರದ ಒಳಗೆ ಇನ್ನೊಂದು ರೌಂಡ್ ಮಿಕ್ಸರ್ ಗೊಬ್ಬರ ಕೊಡ್ತೀವಿ. ಅಂದರೆ ಕಾಯಿ ಬಲಿಯೋದಕ್ಕೂ ಅದು ಅನುಕೂಲ ಆಗುತ್ತೆ. ಹೌದೌದು. ಮುಂದಿನ ವರ್ಷದ ಬೆಳೆಗೂ ಅನುಕೂಲ ಆಗುತ್ತೆ. ಹೌದೌದು, ಎರಡಿಗೂ ಅನುಕೂಲ. ಇಲ್ಲದಿದ್ರೆ ಕಾಯಿ ಬಲಿತ ಕಮ್ಮಿ ಆಗುತ್ತೆ, ಮತ್ತೆ ಕಾಯಿ ವೇಗವಾಗಿ ಬೆಳೆಯಲ್ಲ, ಕಾಯಿ ಸದೃಢವಾಗಿರಲ್ಲ. ಒಂದು ಬಂಚಲ್ಲಿ ಕೆಲವು ಕಾಯಿಗಳು ವೀಕ್ ಇರುತ್ತೆ, ಕೆಲವೊಂದು ಕಾಯಿಗಳು ಚೆನ್ನಾಗಿರಲ್ಲ. ಮತ್ತೆ ಕಳೆ ಎಷ್ಟು ಸರಿ ತೆಗೆಸ್ತೀರಾ? ನಮ್ಮ ತೋಟದಲ್ಲಿ ಕಾಫಿ ಕಳೆನೇ ಬರಲ್ಲ ಸರ್. ಅಂದರೆ ಅಷ್ಟರ ಮಟ್ಟಿಗೆ ಹರಡ್ಕೊಂಡಿದ್ದಾವೆ ಗಿಡಗಳು, ಕಳೆನೇ ಇಲ್ಲ. ಓಹೋ, ಕಂಪ್ಲೀಟ್ ಫುಲ್ಲು ಎಲ್ಲೂ ಕಳೆ ಇಲ್ಲ. ಆಗಿಂದಾಗೆ ತೆಗಿತಲೇ ಇರ್ತೀರಿ? ಸ್ವಲ್ಪ ಸ್ವಲ್ಪ ಕಳೆ ಬರುತ್ತೆ ಸರ್, ಯಾಕೆಂದರೆ ಎಲ್ಲಲ್ಲಿ ಗಿಡಗಳು ಹರಡಿಕೊಂಡಿದೆ ಸರ್, ಎಲ್ಲೂ ಕಳೆಗಳೇ ಇಲ್ಲ. ಅದೊಂದು ಅನುಕೂಲ ನಿಮಗೆ. ಅಂದರೆ ಒಣಗಿದ ತರಗೆಲೆಗಳಿರ್ತದೆ, ನಾವು ಅದನ್ನು ಇದು ಮಾಡ್ತಾ ಇರ್ತೀವಿ. ಮತ್ತು ಮಳೆ ಜಾಸ್ತಿ ಬಂದಾಗ ಮಾಯಿಶ್ಚರ್ ಜಾಸ್ತಿ ಆಗ್ತದೆ ಅಂತೇಳಿ ಅದನ್ನು ಸಾಧಾರಣ ಜುಲೈ ತಪ್ಪಿದರೆ ಆಗಸ್ಟ್ ತಿಂಗಳಲ್ಲಿ ಆ ಮಧ್ಯದಲ್ಲಿ ತರಗೆಲೆಗಳನ್ನು ಕಾಫಿ ಬುಡದಿಂದ ತೆಗೆದು ಗಿಡಗಳ ಮಧ್ಯದಲ್ಲಿ ರಾಶಿ ಹಾಕ್ಬಿಡ್ತೀವಿ ಸರ್. ಈ ಕಾಫಿ ಕಸಿ ಮಾಡಿದ ಕಡ್ಡಿ ಕಸಗಳನ್ನು ಸಮೇತ ಮಧ್ಯದಲ್ಲಿ ಗುಡ್ಡ ಹಾಕಿರ್ತೀವಿ. ಈ ಒಣಗಿದ ತರಗೆಲೆಗಳನ್ನು ತಂದು ಅದಕ್ಕೆ ಮುಚ್ಚಿಬಿಡ್ತೀವಿ. ಕಾಫಿ ತೋಟ ಫುಲ್ಲು ಖಾಲಿ ಇರುತ್ತೆ, ಗಿಡಗಳೇ ಏನು ಇರಲ್ಲ. ಸಣ್ಣ ಪುಟ್ಟದ್ದು ಏನಾದರೂ ಕಾಫಿ ಬೇಳೆ ಬಿದ್ದಿದ್ದು, ಕಾಫಿ ಗಿಡಗಳು ಏನಾದರೂ ಸಣ್ಣ ಪುಟ್ಟದ್ದು ಬಂದು ಅಥವಾ ಸ್ವಲ್ಪ ಸ್ವಲ್ಪ ಹುಲ್ಲು ಗಿಲ್ಲು ಏನಾದರೂ ಇದ್ರೆ ಆಗಲೇ ಕಿತ್ತು ಬಿಡ್ತೀವಿ ಅಂತ. ಇದು ಕಡಿಮೆ, ತೀರಾ ಕಡಿಮೆ. ಅರೇಬಿಕಾ ಕಾಫಿ ಯಾವ ಕೊಯ್ಲಿಗೆ ಬರುತ್ತೆ? ಅರೇಬಿಕಾ ಕಾಫಿ ನಾನು ಈಗಲೇ ಹೇಳಿದಾಗೆ ಸರ್, ನಾವು ನೀರು ಕೊಡೋದ್ರಿಂದ ಸ್ವಲ್ಪ ಬೇಗ ಬರುತ್ತೆ.
ಅಂದರೆ ಅಕ್ಟೋಬರ್ಗೆಲ್ಲ ಬರ್ಬೋದಾ ನಿಮ್ಮದು? ಇಲ್ಲ ಇಲ್ಲ, ಅದಕ್ಕೂ ಮೊದಲು ಬರುತ್ತೆ ಸರ್. ಓಹ್, ಸೆಪ್ಟೆಂಬರಲ್ಲೆಲ್ಲ ಬಂದುಬಿಡುತ್ತೆ. ಓಹೋ, ಅದರ ಪ್ರಾಬ್ಲಮ್ ಏನಾಗಿರೋದು ಅಂದರೆ ಸೆಪ್ಟೆಂಬರ್ಲಿ ಅಕ್ಟೋಬರ್ಲಿ ಬಂದರೆ ಮಳೆನೇ ಮುಗಿದಿರಲ್ಲ, ಅವಾಗ ಒಣಗಿಸೋದು ತುಂಬ ಕಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ನಾನು ಬೇರೆ ಯಾರ ಹತ್ರ ನಮ್ಮ ಹೊದ್ದೂರು VSS ಅವ್ರ ಹತ್ರನೂ ಅಥವಾ ಅವರ ಅಧ್ಯಕ್ಷರ ಹತ್ರನೂ ಹೇಳಿದೆ, ನಮಗೆ ಒಂದು ಕಾಫಿ ಡ್ರೈಯಿಂಗ್ ಮಿಷಿನ್ ಒಂದು ಅಗತ್ಯ ಇದೆ. ಮಳೆಗಾಲದಲ್ಲಿ ಈ ಥರ ಕಾಫಿ ಕೊಯ್ಲಿಗೆ ಬರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಸರಿ ರೋಬಸ್ಟನ್ನು ಸಮೇತ ಕೊಯ್ಲು ಟೈಮಲ್ಲಿ ಮಳೆ ಬರುತ್ತೆ. ಡ್ರೈಯಿಂಗ್ ಮಿಷಿನ್ ಒಂದು ಅಗತ್ಯ ಇದೆ ಅಂತ ಈ ಬಗ್ಗೆ ನನ್ನ ಕಸಿನ್ ಕೋಡಂಡ ರಾಜೇಂದ್ರ ಅವರ ಗಮನಕ್ಕೂ ತಂದಿದ್ದೀನಿ. ಒಂದು ಮಿಷಿನ್ ಇದ್ದರೆ ನಮಗೂ ಅಥವಾ ಊರಿನವರಿಗೂ ಪ್ರಯೋಜನ ಆಗುತ್ತೆ ಅಂತ ಗಮನ ಹರಿಸ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಮತ್ತು ರೋಬಸ್ಟನೂ ನವಂಬರ್ಗೆಲ್ಲ ಬಂದ್ಬಿಡುತ್ತೆ. ಹೌದೌದು ಸರ್, ನೀವು ಮುಂಚಿತವಾಗಿ ನೀರು ನಾವು ಸ್ವಲ್ಪ, ನಾವು ಅಂತಲ್ಲ, ಯಾರು ಮುಂಚಿತವಾಗಿ ನೀರು ಕೊಡ್ತಾರೆ ಅವರಿಗೆ ಸ್ವಲ್ಪ ಬೇಗ ಬರುತ್ತೆ ಸರ್ ಫಸಲು. ರೋಗ ಕೀಟಗಳ ಹಾವಳಿ ಏನಂತ ಇಲ್ಲ ನಿಮ್ಮಲ್ಲಿ? ಕಾಫಿ ಅಂದರೆ ರೋಬಸ್ಟಕ್ಕೆ ಏನು ಕಾಯಿಲೆ ಏನು ಬರಲ್ಲ ಸರ್. ಅರೇಬಿಕಾಕ್ಕೆ ಸ್ವಲ್ಪ ಬರುತ್ತೆ. ನಾವೇನು ಅದ್ರ ಬಗ್ಗೆ ಅಷ್ಟೇನು ತಲೆ ಬಿಸಿ ಮಾಡ್ಕೊಳ್ಳಲ್ಲ. ಸಾವಯವ ಗೊಬ್ಬರ ನಿಮ್ಮಲ್ಲಿ ಸಿಗೋದ್ರಿಂದ ಅದನ್ನು ಏನಾದರೂ ಕೊಡ್ತೀರಾ? ಹಸು ಎಲ್ಲ ಸಾಕ್ತಿರಲ್ಲ? ತೋಟಗಳಿಗೆ ಕೊಡ್ತೀವಿ ಸರ್. ಅದು ನಾವು ಪ್ರತಿ ವರ್ಷ ಸಾವಯವ ಗೊಬ್ಬರ ಬಳಸೋದಿಲ್ಲ ಸರ್, ನಮ್ಮ ತೋಟಕ್ಕೆ ಬಳಸೋದಿಲ್ಲ. ಅಲ್ಲ, ಗಿಡಗಳಿಗೆ ಏನಾದರೂ ಕೊಡ್ತೀರಾ? ಕಾಫಿ ಗಿಡಗಳಿಗೆ ಕೊಡ್ತೀವಿ, ಎಲ್ಲ ಗಿಡಗಳಿಗೂ ಕೊಡ್ತೀವಿ. ಯಾಕಂದರೆ ನಮ್ಮಲ್ಲಿ ವರ್ಷಕ್ಕೆ ಸುಮಾರು ಒಂದು 12ರಿಂದ 15 ಪಿಕಪ್ ಅಷ್ಟು ಗಿಡಗಳ ಗೊಬ್ಬರ ಸಿಗುತ್ತೆ. ಅದನ್ನು ಈ ವರ್ಷ, ಕಳೆದ ವರ್ಷ ಕೊಟ್ಟಿದ್ದೀವಿ. ಈ ವರ್ಷ ಸಾವಯವ ಗೊಬ್ಬರ ಕೊಟ್ಟಿಲ್ಲ ಸರ್, ಕಾಫಿ ಗಿಡಗಳಿಗೆ ಕೊಟ್ಟಿಲ್ಲ. ಆದರೆ ಇನ್ನೂ ಈಗ ಒಳ್ಳೆ ಮೆಣಸು ಗಿಡಗಳಿಗೆ ಕೊಡಲಿಕ್ಕೆ ರೆಡಿ ಇದೆ. ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ, ಅದನ್ನು ಈ ಸೀಸನ್ಲಿ ಈಗ ಕೊಡಬೇಕು. ಇಳುವರಿ ಚೆನ್ನಾಗಿ ಬರುತ್ತೆ ಕಾಫಿನಲ್ಲಿ? ಹೌದು, ಅಷ್ಟೇನು ಈಗ ನಾವು ಸ್ವಲ್ಪ ಬಾಕಿ ಇರೋರಿಗೆ ಕಂಪೇರ್ ಮಾಡಿದರೆ ನಾವು ಸ್ವಲ್ಪ ಶೇಡ್ ಜಾಸ್ತಿ ಇದೆ, ಶೇಡ್ ಜಾಸ್ತಿ ಇಟ್ಕೊಂಡಿದ್ದೀವಿ ನಾವು. ಯಾಕೆಂದರೆ ನಮ್ಮಲ್ಲಿ ಕಾಳು ಮೆಣಸನ್ನು ಡಿಪೆಂಡ್ ಆಗಿದ್ವಿ. ಮತ್ತೆ ರೋಬಸ್ಟನೂ ಇದೆ, ಅರೇಬಿಕನೂ ಇದೆ. ಅರೇಬಿಕಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಯಿತು ಅಂದರೆ ಅರೇಬಿಕ್ ಹಾಳಾಗುತ್ತೆ ಸರ್, ಹಾಗಾಗಿ ಬೇಕೇ ಬೇಕು. ಮತ್ತು ನಮ್ಮದು ಮನೆ ಪಕ್ಕದಲ್ಲಿರೋ ಗದ್ದೆ ಇರೋ ಜಾಗ ಅದು, ಅದರಲ್ಲಿ ತೋಟ ಮಾಡ್ಕೊಂಡಿದ್ದೀವಿ. ಅದನ್ನು ನೋಡಿದರೆ ಇದೇನು ಫಾರೆಸ್ಟ್ ಅಂತ ಹೇಳೋ ಹಾಗೆ ಆ ಥರ ಅಷ್ಟು ಬಿಟ್ಕೊಂಡಿದ್ದೀವಿ ನೆರಳು. ಯಾಕೆಂದರೆ ನೆರಳು ಬೇಕು ಒಂದು ರೌಂಡಲ್ಲಿ. ನಮ್ಮದಲ್ಲಿ ಫುಲ್ ಮರಳು ಪ್ರದೇಶ, ಅಲ್ಲಿ ನೀರು ನಿಲ್ಲೋದಿಲ್ಲ ಸರ್. ನೆರಳಿಗಾಗಿ ಮತ್ತು ಗ್ಲಿರಿಸಿಡಿಯಾ ಮರಗಳನ್ನು ಬೆಳೆಸ್ಕೊಂಡಿದ್ದೀವಿ. ಅದರ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಪ್ರಯೋಜನ ಆಗುತ್ತೆ, ನೀರು ಇಟ್ಕೊಳ್ತದೆ, ಹಿಡಿಯೋ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಕಾಳುಮೆಣಸು ಬಳ್ಳಿ ಎಷ್ಟಿದ್ದಾವೆ? ಬಳ್ಳಿ ಲೆಕ್ಕದಲ್ಲಿ ಹೇಳಿದರೆ ಅಷ್ಟು ಹೇಳಲಿಕ್ಕೆ ಆಗಲ್ಲ ಸರ್. ಯಾಕೆಂದರೆ ಇತ್ತೀಚೆಗೆ ಕೊಳೆ ರೋಗ ಬಂದುಬಿಟ್ಟು ಸಾಕಷ್ಟು ದೊಡ್ಡ ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಬಳ್ಳಿಗಳೆಲ್ಲ ಸತ್ತು ಹೋಗಿದ್ದಾವೆ ಸರ್. ಈಗ ಸ್ವಲ್ಪ ಬಳ್ಳಿಯ ಪ್ರಮಾಣ ತೀರಾ ಕಡಿಮೆ ಆಗಿದೆ. ಯಾವ ತಳಿ ಬಳಸ್ಕೊಳ್ತೀರಾ ನೀವು? ನಮ್ಮ ಹಿಂದಿನ ಉದರಂಗೊಟ್ಟ ಅಂತಿತ್ತು ಸರ್, ಅರಿಬಳ್ಳಿ ಅಂತಿತ್ತು, ಬೇರೆ ಯಾವುದೆಲ್ಲ ಸಾಕಷ್ಟು ಬೇರೆ ಬೇರೆ ವೆರೈಟಿಗಳು ಅವರು ತಂದು ನೆಟ್ಟಿದ್ರು. ಆ ಬಳ್ಳಿಯೆಲ್ಲ ಹೋದ ನಂತರ ಈಗ ಪಣಿಯೂರು 1, ಪಣಿಯೂರು 2, ಪಣಿಯೂರು 3, ಪಣಿಯೂರು 5, ಮತ್ತು ಅದರ ಜೊತೆಗೆ ತೇವಮ್ ಅಂತ ಒಂದು ಹೊಸ ವೆರೈಟಿ ಇದೆ ಕೇರಳದು, ಅದನ್ನು ತಂದು ನೆಟ್ಟಿದ್ವಿ. ಮತ್ತು ಕೂರ್ಗ್ ಎಕ್ಸೆಲ್ ಅಂತ ಅದು ಸಿಗ್ತಾ ಇದೆ, ಅದನ್ನು ಇಂಥದ್ದೆಲ್ಲ ಬೆಳೀತಾ ಇದ್ವಿ. ಆದರೆ ತುಂಬ ಹೇಳ್ಕೊಳ್ಳೋಷ್ಟು ರಿಸಲ್ಟ್ ಏನು ಇಲ್ಲ. ಅಂದರೆ ಕಾಫಿಗೆ ಗೊಬ್ಬರ ಕೊಡುವಾಗ ಇದಕ್ಕೂ ಸ್ವಲ್ಪ ಏನಾದರೂ ಕೊಡ್ತೀರಾ ಹೇಗೆ? ಇಲ್ಲ, ಇದಕ್ಕೆ ಸಪ್ರೇಟ್ ಕೊಡ್ತಿದ್ವಿ ಸರ್. ಇದಕ್ಕೆ ಸಾವಯವ ಗೊಬ್ಬರ ಅಂದರೆ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಬೇವಿನ ಹಿಂಡಿಯನ್ನು ಕೊಡ್ತೀವಿ. ಹೌದೌದು, ಸಾವಯವ ಗೊಬ್ಬರಕ್ಕೆ ಮತ್ತು ಬೇವಿನ ಹಿಂಡಿಗೆ ನಾವು ತೋಟಗಾರಿಕೆಯಲ್ಲಿ ಅಂತ ಸಿಕ್ಕುವಂಥ ಟ್ರೈಕೋಡರ್ಮಾನು ಬಳಸ್ತೀವಿ. ಮಿಶ್ರಣ ಮಾಡ್ತೀರಾ? ಹೌದೌದು, ಅದಕ್ಕೆ ಅದನ್ನು ಮಿಶ್ರಣ ಮಾಡಬೇಕಾಗುತ್ತೆ. ಅಂದರೆ ರೋಗ ಬರೋದೆಲ್ಲ ಕಡಿಮೆ ಆಗುತ್ತೆ ಅಂತ. ಬೇರಿನಿಂದ ಬರುವಂಥ ಕಂಪ್ಲೀಟ್ ಕಾಯಿಲೆನ ತಡೀತದೆ ಅಂತ ಟ್ರೈಕೋಡರ್ಮಾ ತಡೀತದೆ ಅಂತ ಹೇಳ್ತಾರೆ. ಅದು ಟ್ರೈಕೋಡರ್ಮಾ 1 kg ಇದು 100 kg ಸಾವಯವ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದರೆ ಅದು ಫುಲ್ ಡೆವಲಪ್ ಆಗುತ್ತೆ. ರೋಗಾಣು ಬರೋ ಇದನ್ನು ಕಂಟ್ರೋಲ್ ಮಾಡ್ತದೆ ಅಂತ ಡಿಪಾರ್ಟ್ಮೆಂಟ್ನವರು ಹೇಳ್ತಾರೆ. ನಾವು ಅದೇ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ. ರಿಸಲ್ಟು ಹೇಳ್ಕೊಳ್ಳೋಷ್ಟ್ರ ಮಟ್ಟಿಗೆ ಅಂತ ಇಲ್ಲ, ಚೆನ್ನಾಗಿದೆ. ಬಳ್ಳಿಗಳು ಚೆನ್ನಾಗಿದ್ದಾವೆ, ಬಳ್ಳಿಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಸರ್. ಸಾವಯವ ಗೊಬ್ಬರ ಕೊಡೋದ್ರಿಂದ ಮತ್ತು ಬೇವಿನ ಹಿಂಡಿ ಕೊಡೋದ್ರಿಂದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕೊಡಗಿನ ವಾತಾವರಣದಲ್ಲಿ ಕರಿಬೇವನ್ನು ಬೆಳೀತಾ ಇದ್ದೀರಾ? ಹೌದೌದು, ಅದೊಂದು ಹೊಸ ಪ್ರಯೋಗ. ಯಾಕೆಂದರೆ ನಾನು ಪತ್ರಿಕೆಯ ಮಾಧ್ಯಮದಲ್ಲಿ ಎಲ್ಲೋ ನೋಡಿದ ನೆನಪು ಹಿಂದೆ, ಯಾವುದೋ ಒಂದು
ದೈನಿಕ ಪತ್ರಿಕೆಯ ಕೃಷಿ ವಿಭಾಗದಲ್ಲಿ ಸಿಕ್ತು ಮಾಹಿತಿ. ಉತ್ತರ ಕರ್ನಾಟಕದಲ್ಲಿ ಈ ತರ ಕರಿಬೇವನ್ನು ಬೆಳೀತಾ ಇದ್ದಾರೆ ಅಂತ. ಮತ್ತು ನಾನು ಶಿವಮೊಗ್ಗದ ಏರಿಯಾದಲ್ಲಿ ಕೆಲಸದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೆ. ಅಲ್ಲಿ ಚಿತ್ರದುರ್ಗ ಏರಿಯಾದಲ್ಲಿ ಸಹ ಸುವಾಸಿನಿ ಅಂತ ಹೇಳುವ ಕರಿಬೇವು ತಳಿಯನ್ನ ಬೆಳೀತಾ ಇದ್ದಾರೆ ಯಶಸ್ವಿಯಾಗಿ ಸಾಕಷ್ಟು ಜನ. ಅವರಿಂದಲೂ ಪ್ರೇರಿತಗೊಂಡು ನಾನೇಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಮಾಡ್ತಾ ಇದ್ದೀನಿ. 3 ವೆರೈಟಿ ಕರಿಬೇವು ತಳಿಗಳು ಇದೆ ನನ್ನ ಹತ್ರ. ಒಂದು ಲೋಕಲ್ ವೆರೈಟಿ ಇದೆ, ಮತ್ತೊಂದು ಸ್ವಲ್ಪ ಸೊಪ್ಪಿನ ಅಗಲದ್ದು ವೆರೈಟಿ ಇದೆ, ಮತ್ತೆ ಇನ್ನೊಂದು ಅದು 2 ವೆರೈಟಿ ಇದೆ, ಹೆಸರು ಗೊತ್ತಿಲ್ಲ ನನಗೆ. ಇನ್ನೊಂದು ವೆರೈಟಿ ಸುವಾಸಿನಿ ಅಂತ ವೆರೈಟಿ. ಅದು ಸಣ್ಣ ಎಲೆ, ತುಂಬ ಹೂವು ಆಗುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ಬೇಡಿಕೆ ಇದೆಯಾ ಅದಕ್ಕೆ ಕರಿಬೇವಿಗೆ? ಕರಿಬೇವಿಗೆ ಸೀಸನಲ್ಲಿ ತುಂಬಾ ಒಳ್ಳೆ ಬೇಡಿಕೆ ಇದೆ ಸರ್. ಯಾವ ಸೀಸನ್ ಅದು? ಅದು ಮದುವೆ ಸೀಸನ್ ಎಲ್ಲ ಬಂದರೆ ಅಕ್ಟೋಬರ್ ಟೈಮಿಂದ ಜೂನ್ವರೆಗೆ ಕೊಡಗಿನಲ್ಲಿ ಮದುವೆ ಸೀಸನ್ ಒಳ್ಳೆ ಬೇಡಿಕೆ, ವರ್ಷ ಇಡೀ ಇರುತ್ತೆ ಬಿಡಿ. ಆ ಟೈಮಲ್ಲಿ ಕೆಜಿಗೆ 250 ರೂಪಾಯಿವರೆಗೂ ಹೋಗುತ್ತೆ. ನಿಮ್ಮಲ್ಲಿ ಬಂದು ತೊಗೊಂಡು ಹೋಗ್ತಾರ ಅದು? ಇಲ್ಲ, ನಾವು ಕಟ್ ಮಾಡಿ ಕೊಡ್ತೀವಿ ವ್ಯಾಪಾರಸ್ಥರಿಗೆ. ಆ ಥರ ಮಾರಿದ್ದು ಕಡಿಮೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ನಾವು ವಿಶೇಷವಾಗಿ ಇದ್ರ ಜೊತೆ ಹೇಳಬೇಕು ಅಂದರೆ, ನಾವು ರೆಡಿ ಪೋರ್ಕ್ ಪೌಡ್ರ್ ಅಂತ ಮಾಡ್ತೀವಿ. ಪೋರ್ಕ್ ಮಸಾಲ ಪೌಡ್ರಿಗೆ ಇದನ್ನು ಬಳಕೆ ಮಾಡ್ತೀವಿ. ಅದು ಹಾಕಿದರೆ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ತೀವಿ. ಮತ್ತು ನಮ್ಮ ಮನೆ ಬಳಕೆಗೆ ಅಥವಾ ನಮ್ಮ ಸ್ನೇಹಿತರು ಬಂಧು ಬಳಗದವರು ಅವ್ರು ಯಾರಿಗೆ ಇದ್ದರೆ ಇದರ ಪೌಡ್ರ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಅವರಿಗೆ ಕೊಡ್ತೀವಿ. ಅದನ್ನು ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ನೀವು ಈ ಸಸಿಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ? ಹೌದು. ಯಾವ್ಯಾವ ಸಸಿಗಳು ಮಾಡ್ತೀರಾ? ಕಳೆದ ವರ್ಷದವರೆಗೆ ಹುಣಸೆ, ನಿಂಬೆ, ಕಿತ್ತಳೆ, ಮತ್ತು ಕೆಲವೊಂದು ವೆರೈಟಿ ಕರಿಬೇವು, ಕಹಿಬೇವು ಎರಡನ್ನೂ ಮಾಡ್ತಾ ಇದ್ವಿ. ಈ ವರ್ಷ ಅಂಥದ್ದೆಲ್ಲ ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡಿದ್ವಿ. ಯಾಕಂದರೆ ಸ್ವಲ್ಪ ನಿರ್ವಹಣೆಗೆ ಸಮಸ್ಯೆ ಇದೆ ಮತ್ತು ನಮಗೆ ಜಾಗದ ಸಮಸ್ಯೆ ಇದೆ. ಸದ್ಯಕ್ಕೆ ಈ ವರ್ಷ ಅಡಿಕೆ ಮತ್ತು ಕಾಫಿ ಗಿಡಗಳು ಮಾತ್ರ ಇದೆ. ಮತ್ತು ಅಡಿಕೆ ಬಿತ್ತನೆ ಬೀಜ ತೀರಾ ದುಬಾರಿ. ಈ ವರ್ಷ ಯುದ್ಧದ ಪರಿಣಾಮದಿಂದಾಗಿ ನಮಗೆ ಪಾಲಿಥೀನ್ ಬ್ಯಾಗ್ಗಳು ಬೇಕಾದ ಸೈಜಿನವು ಬೇಕಾದ ಸಮಯಕ್ಕೆ ಲಭ್ಯ ಆಗಲಿಲ್ಲ. ಅದು ಒಂದು ಸಮಸ್ಯೆ, ಅದೊಂದು ಸಮಸ್ಯೆ ಆಯಿತು. ಇನ್ನೂ ಸಹ ಆ ಥರ ಸಮಸ್ಯೆ ಆಗಿರೋದ್ರಿಂದ ಈ ವರ್ಷ ಯೋಚನೆ ಮಾಡಿದಷ್ಟು ಕಾಫಿ ಗಿಡಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಮಗೆ ಎಲ್ಲೋ ಲಭ್ಯತೆ ಇರುವ ಕಡೆ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿಗೆಲ್ಲ ಓಡಾಡಿ ತೊಗೊಂಬರೋದು ಸ್ವಲ್ಪ ಕಷ್ಟದ ಪರಿಸ್ಥಿತಿ ಆಯಿತು. ಅದರಿಂದ ಈ ವರ್ಷ ಬರೀ ಕಾನ್ಯನ್ಸಿಸ್ ಕಾಫಿ ಗಿಡಗಳು, ಮತ್ತು ಸ್ವಲ್ಪ ಅಡಿಕೆ ಗಿಡ, ಮತ್ತು ಕಸಿ ಬದನೆ ಗಿಡ, ಮತ್ತು ಕಸಿ ಬೋಗನ್ವಿಲ್ಲ, ಮತ್ತು ಕಸಿ ಕಾಳು ಮೆಣಸಿನ ಗಿಡ ಇಂಥದನ್ನು ಮಾಡ್ತಾ ಇದ್ದೀವಿ ಸರ್. ಅದು ಎಲ್ಲವೂ ಮಾರಾಟಕ್ಕೆ ಲಭ್ಯ ಇಲ್ಲ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಅಡಿಕೆ ಗಿಡ ಮತ್ತು ಕಾಫಿ ಗಿಡ ಇದೆ ರೆಡಿ. ಅಂದರೆ ಕಾಫಿ ಒಂದೊಂದು ಗಿಡಕ್ಕೆ ಎಷ್ಟು ಸಿಗುತ್ತೆ ನಿಮಗೆ ಬೆಲೆ? ಕಾಫಿ ಗಿಡ ಪಾಕೆಟಿನ ಮೇಲೆ ಹೋಗುತ್ತೆ ಸರ್. ಯಾವ ರೇಟು, ಸೈಜ್, ಬಾಸ್ಕೆಟ್. ಎಷ್ಟು ತಿಂಗಳು ಬೆಳೆದಿರುತ್ತೆ ಅದು? ಸುಮಾರು ಒಂದು 6 ರಿಂದ 8 ತಿಂಗಳು ಬೇಕು. ಸಾಧಾರಣದವರು ಕೊಡಗಿನವರು 1 ವರ್ಷದ ಗಿಡ ಅಂತ ಮಾರ್ತಾರೆ. ಆದರೆ 6 ರಿಂದ 8 ತಿಂಗಳು ಬೆಳೆದಿರ್ತದೆ ಗಿಡ. ಕೆಲವೊಂದು ಕಡೆ ನೆಲ್ಲಿಯುದಿಕೆರೆ ಭಾಗದಲ್ಲಿ 40 ಎಕರೆ ಅಂತಲೇ ಇದೆ ಸರ್, ಸಿದ್ದಾಪುರ ಭಾಗದಲ್ಲಿ. ಅಲ್ಲಿ ಅವರು ಒಂದೊಂದು ನರ್ಸರಿಯವರು ಕೋಟಿಗಟ್ಟಲೆ ಗಿಡಗಳನ್ನು ಮಾರ್ತಾರೆ. ಅವರು ಸಣ್ಣ ಬಾಸ್ಕೆಟ್ಗಳನ್ನು ಕಾಫಿ ಗಿಡದ ಮಾಡ್ತಾರೆ. ಆ ಬಾಸ್ಕೆಟ್ಗಳು ಅಲ್ಲಿ 10 ರೂಪಾಯಿ ಸಿಗುತ್ತೆ. ಆದರೆ ನಾವು ಗುಣಮಟ್ಟವನ್ನು ಕಾಪಾಡಲಿಕ್ಕೋಸ್ಕರ ಅದಕ್ಕಿಂತ ಸ್ವಲ್ಪ ದೊಡ್ಡ ಬಾಸ್ಕೆಟಲ್ಲಿ ಗಿಡಗಳನ್ನು ಮಾಡ್ತೀವಿ. ಅಲ್ಲಿ 10 ರೂಪಾಯಿ ಸಿಕ್ಕಿದ್ರೆ ನಮ್ಮಲ್ಲಿ ಗಿಡಕ್ಕೆ 15 ರೂಪಾಯಿ 16 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ದೊಡ್ಡ ಗಿಡಗಳಿಗೆ 2ನೇ ವರ್ಷದ ಗಿಡಕ್ಕೆ 16 ರೂಪಾಯಿಗೆ ಮಾರ್ತಾ ಇದ್ವಿ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ತಗೊಳ್ಳೋದಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಅಡಿಕೆ ಗಿಡಗಳಿಗಾದರೆ? ಅಡಿಕೆ ಗಿಡಗಳು ಅದೇ ಸರ್. ಕಾಫಿ ಗಿಡ ಆದರೆ 4x6 ಪ್ಯಾಕೆಟಲ್ಲಿ ನಾವು ಮಾಡ್ತೀವಿ. ಅವರು ಇನ್ನೂ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಡಿಕೆ ಆದರೆ 4x6 ಅಲ್ಲಿ ಮಾಡಬೇಕಾಗುತ್ತೆ. ಆದ್ದರಿಂದ ಬಾಸ್ಕೆಟ್ಸ್ಗಳು ಸ್ವಲ್ಪ ದೊಡ್ಡದಿರುತ್ತೆ. ಅದಕ್ಕೆ ಸುಮಾರು ಒಂದು 2-2.5 kg ಮಣ್ಣು ಹಿಡಿಯುತ್ತೆ. ಗಿಡಗಳು ಸದೃಢವಾಗಿರುತ್ತದೆ. ಇದಕ್ಕೆಲ್ಲ ಸಮಯ ಹೇಗೆ ಹೊಂದಿಸ್ಕೊಳ್ತೀರಾ ರವಿ ಮಣ್ಣಪ್ಪ ಅವರೇ? ಯಾಕೆಂದರೆ ಕೃಷಿನೂ ಮಾಡ್ತೀರಾ, ಇತ್ಲಾಗೆ ನರ್ಸರಿನೂ ಮಾಡ್ಕೊಳ್ತೀರಾ? ಕೆಲವೊಂದು ಸಾರಿ ಅಗತ್ಯತೆ ಇದೆ ಸರ್. ಯಾಕೆಂದರೆ ನನ್ನ ಮಗ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾನೆ. ಏನು ಓದ್ತಾ ಇದ್ದಾರೆ ಅವರು? B.Tech ಮಾಡ್ತಾ ಇದ್ದಾನೆ. ನಮಗೆ ಆದಾಯ ಮೂಲ ಸಾಕಷ್ಟು ಮಾಡ್ಕೊಂಡ್ರೆ ಹೇಳಿದಾಗೆ ನಮಗೆ ಜಾಗ ತುಂಬ ಕಡಿಮೆ ಇದೆ. ಬೇರೆ ಯಾವುದಾದ್ರೂ ಭಾಗದಲ್ಲಿ ಆದಾಯವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಇದಕ್ಕೋಸ್ಕರ ನಾನು ಸಾಕಷ್ಟು ಸ್ಟಡಿ ಮಾಡಿದ್ದೀನಿ. ಆಗ ಕಡಿಮೆ ಇದ್ದು ಉತ್ಪಾದನೆ ಯಾವ ರೀತಿ ಸಂಪನ್ಮೂಲವನ್ನು ಕ್ರೋಢೀಕರಿಸಬಹುದು ಅಂತ ಇದರಲ್ಲಿ ಸ್ಟಡಿ ಮಾಡಿ ನನಗೆ ಗೊತ್ತಾಗಿದ್ದು 2 ಒಂದು ನರ್ಸರಿ ಮತ್ತೊಂದು ಆಡು ಸಾಕಣೆ.
ಅದಕ್ಕಾಗಿ ಅದನ್ನ ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಮನೆಯವರೆಲ್ಲ ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಮನೆಯವರು ಸಹಕಾರ ಇದ್ದೇ ಇದೆ. ಅವ್ರಿಗೂ ಎಲ್ಲ ಗೊತ್ತಿದೆ ಈ ನರ್ಸರಿ ವಿಧಾನಗಳೆಲ್ಲ, ಎಲ್ಲವೂ ಗೊತ್ತಿದೆ. ನಾವು ಅದಕ್ಕೋಸ್ಕರ ಕಸಿ ಬಗ್ಗೆ ನಾವು ಇಬ್ಬರು ಗೋಣಿಕೊಪ್ಪದಲ್ಲಿ ಹೋಗಿ KVKಲಿ ಟ್ರೈನಿಂಗ್ ಪಡ್ಕೊಂಡಿದ್ದೀವಿ, ತರಬೇತಿ ಪಡ್ಕೊಂಡ್ರೆ. ಹೌದು, ಬಹಳ ಮುಖ್ಯ. ತುಂಬಾ ವರ್ಷದ ಹಿಂದೆ, ಸುಮಾರು ಒಂದು 10-12 ವರ್ಷ ನೀವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀರಾ? ಆಲ್ರೆಡಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಅದೊಂದು ಅನುಕೂಲ ಆಗಿದೆ. ಹೌದೌದು. ಕಾಳುಮೆಣಸು ಗಿಡಗಳು ಸಹ ನನ್ನ ಉಪಯೋಗಕ್ಕೆ ಕಸಿ ಮಾಡ್ತಾ ಇದ್ದೀವಿ ಸರ್. ಅದು ಹಾಗೆ ಬರ್ತದೆ ಗೊತ್ತಿಲ್ಲ. ಹೊಸ ಪ್ರಯೋಗ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈಗ ಸ್ಯಾಂಪಲ್ಗಂತೂ ಇದೆ. ಒಟ್ಟಾರೆ ಪ್ರಯೋಗಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ. ಹೌದೌದು, ನಿಜ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೂಡಂಡ ರವಿ ಮೊಣ್ಣಪ್ಪ ಅವರ ತೋಟಗಾರಿಕಾ ಅನುಭವಗಳು ಮತ್ತು ಅವರ ನರ್ಸರಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8310130887. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8310130887. ತುಂಬ ಸಂತೋಷ ರವಿ ಮಣ್ಣಪ್ಪ ಅವರೇ, ತಾವು ನಮ್ಮ ರೈತ ಬಾಂಧವರೊಂದಿಗೆ ತಮ್ಮ ಈ ತೋಟಗಾರಿಕಾ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಹಾಗೆಯೇ ನರ್ಸರಿ ಚಟುವಟಿಕೆಯಲ್ಲೂ ಕೂಡ ತಾವು ತೊಡಗಿದ್ದೀರಾ. ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ನನ್ನ ವಂದನೆಗಳು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೂಡಂಡ ರವಿ ಮೊಣ್ಣಪ್ಪ ಅವರ ತೋಟಗಾರಿಕಾ ಅನುಭವಗಳು ಮತ್ತು ಅವರ ನರ್ಸರಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8310130887. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8310130887. ತುಂಬ ಸಂತೋಷ ರವಿ ಮಣ್ಣಪ್ಪ ಅವರೇ, ತಾವು ನಮ್ಮ ರೈತ ಬಾಂಧವರೊಂದಿಗೆ ತಮ್ಮ ಈ ತೋಟಗಾರಿಕಾ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಹಾಗೆಯೇ ನರ್ಸರಿ ಚಟುವಟಿಕೆಯಲ್ಲೂ ಕೂಡ ತಾವು ತೊಡಗಿದ್ದೀರಾ. ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ನನ್ನ ವಂದನೆಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.